ನಮಸ್ಕಾರ ಕರ್ನಾಟಕದ ನಾಳೆ ಸಮಸ್ತ ಜನತೆಗಳ್ರಿ ಹೆಂಗದ್ರಿ ನಾವು ಅಂತ ಆರಾಮದಿ ನೋಡ್ರಿ ನೀವು ಆರಾಮದಿ ಅನ್ಕೋತೀನಿ. ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಸಂಡೇ ಬ್ಲಾಗ್ ಐತಿದು. ಫಸ್ಟ್ ಸಾರಿ ನೋಡ್ಲಕತ್ತಾರು ಸಬ್ಸ್ಕ್ರೈಬ್ ಆಗ್ರಿ, ಹಾಗೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ. ದಯವಿಟ್ಟು ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ವಾಚ್ ಅವರ್ ನನಗೂ ಕಂಪ್ಲೀಟ್ ಆಗಬೇಕು, ಸ್ಕಿಪ್ ಮಾಡಬೇಡ್ರಿ ಪ್ಲೀಸ್. ನೋಡೋಣಂತ ಬ್ಲಾಗ್ನಾಗ ಏನೇನಾಗ್ತದೆ ತೋರಿಸ್ತೀನಿ. ನಾನು ಇವತ್ತು ಬಿಜಾಪುರಕ್ಕೆ ಹೋಗಿದ್ದೀನಿ, ಮದುವೆಗೆ ಹೋಗೋದೈತಿ ಒಬ್ಬರದು. ಭಾಳ ದಿನ ಆಯ್ತು ಹೋಗ್ಬೇಕಂತ ಅಂದ್ಕೊಂಡಾಗ ಆಗಲಿಲ್ಲ. ಇವತ್ತು ಹೋಗಂತ ಹೇಳಿದ್ರೆ ಯಾಕೋ ಮನಸ್ಸು ಸರಿ ಇಲ್ಲ, ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ. ಆದರೂ ರೆಡಿ ಆಗೀನಿ, ಸಂಡೇ ಐತೆ ಅಂಥೇಳಿ. ಮತ್ತು ಹೇಳಿದೆ ಒಂದು ಸ್ವಲ್ಪ ಸರ್ಗೆ ಮತ್ತು ಮೇಡಮ್ ಅವ್ರಿಗೆ ಅದೆಲ್ಲ ಹೇಳಿ ಹೊಂಟೀನಿ. ಯಾಕಂದ್ರೆ ಕೆಲವೊಂದಷ್ಟು ಜನ ಡೆಲಿವರಿಗೆ ಬಂದಿರ್ತಾರೆ, ಗರ್ಭಿಣಿಯರು 3 ಜನ ಅದಾರ. ಪೇನ್ ಅದ ಇದ್ರೆ ಮಾಡಿದ್ರೆ ಎಮರ್ಜೆನ್ಸಿಗೆ ಹೇಳಿ ಹೋಗ್ಬೇಕಾಗ್ತದೆ. ಸಂಡೇ ಇದ್ರೂ ಸಂಡೇ ಐತಿ, ಆದ್ರೆ ಯಾರಾದರೂ ಎಮರ್ಜೆನ್ಸಿ ಡೆಲಿವರಿ ಪೇಷಂಟ್ ಅದು ಬಂದ್ರೆ ಮಾತ್ರ ಹೋಗಬೇಕಲ್ರಿ. ಹಾಗಾಗಿ ಹೇಳಿ ಹೊಂಟೀನಿ ನಾನು ಎಷ್ಟೋ ಸಾರಿ ನಿಮ್ಗೆ ಹೇಳಿದ್ನಲ್ರಿ, ನೆಕ್ಲೆಸ್ ಎಲ್ಲಿಟ್ಟಿದ್ನೋ ಕಳೆದೇ ಬಿಟ್ಟೈತಿ, ಸಿಗವಲ್ತು ಅಂಥೇಳಿ. ಇದೇ ನೆಕ್ಲೆಸ್ ನೋಡಿರಿ. ನೆನಪಿಲ್ಲ, ನಾನು ನಮ್ಮ ತಂಗಿಯವ್ರ ಬ್ಯಾಗ ನಮ್ಮ ಮನೆಯಾಗೆ ಉಳಿದ್ಬಿಟ್ಟಿತ್ತು. ಆ ಬ್ಯಾಗ್ನಾಗ ಇಟ್ಟು ನಾನು ಸಿಗಲ್ಲ ನನಗೆ ಎಲ್ಲರೂ ಇಟ್ಟನಂದ್ರೆ ಅಂಥೇಳಿ ಅದು ಇಟ್ಟಿದ್ದನೇ ನೆನಪು ಹಾರಿಬಿಟ್ಟಿದೆ. ಸಿಕ್ತು ಮೊನ್ನೆ ಅವ್ರ ಬ್ಯಾಗ್ ತೊಗೊಂಡು ಬಂದಾಗ. ಈಗ ರೆಡಿ ಆಗಿನಿ, ಅಬಿಗೂ ಕರ್ಕೊಂಡು ಹೋಗೋದು ಹೇಳ್ಯಾರ. ಹಾಗಾಗಿ ಅಬಿಗೂ ರೆಡಿ ಮಾಡ್ಲಿಕತ್ತೀನಿ. ನಮ್ಮ ಸಂಸ್ಕೃತಿ ಹಿಕ್ಲಿಕತ್ತಾವ್ರಿ, ಅವ್ರ ತಲೆ ಬಾಚ್ತಾಳಂತ ಅವ್ರ ತಮ್ಮಗೆ ರೆಡಿ ಮಾಡ್ಲಿಕತ್ತಾಳ. ಹಿಕ್ಕಿದಿ? ಹಾಂ ಟೋಪಿ ಹಾಕೋಪ್ಪ, ಟೋಪಿ ಹಾಕೋ. ಹಂಗೆ ಹಾಕೋತಾರ, ಹಿಂಗೆ ಸೀದಾ ಹಾಕೋಬೇಕು. ಹಾಕು. ಹಾಂ ನೋಡಮ್ಮಪ್ಪ, ಮಮ್ಮಿ ನೋಡು. ಹಾಂ ಶಬಾಷ್, ಬಿಸಿಲು ಬಿಡಂಗಿಲ್ಲ. ಹಾಂ ಚಂದ ಕಾಣಿಸತಿ. ಲಕ್ಸರಿ ಒಳಗೆ ಬಂದು ಕೂತೀವಿ ನೋಡ್ರಿ. ಶೆಕೆ ಭಾಳ ಆಗ್ಲಿಕತ್ತೈತಿ, ಗಾಳಿನೇ ಬಿಡಾವಲ್ತು. ನನ್ನ ಮಗನಿಗೆ ಕರ್ಕೊಂಡು ಹೋಗಿ ಹೊಳ್ಳಿ ಬರತ್ತಾನ, ರಾಮಾಯಣ ಮಾಡಿಬಿಡ್ತಾನ. ಸುಮ್ಮಿರಂಗಿಲ್ಲವ, ಭಾಳ ಶೆಕೆ ಅದು ಆಗ್ಲಿಕತ್ತಂದ್ರೆ ನಿದ್ದಿದ್ದು ಬತ್ತಂದ್ರೆ. ಆದರೂ ಧೈರ್ಯ ಮಾಡಿ ಕರ್ಕೊಂಡು ಹೊಂಟೀನಿ. ಸುಮ್ಮಿರಂಗಿಲ್ಲವ, ಭಾಳ ಕಿಲಾಪ್ ಮಾಡ್ತಾನೆ. ಹೊಂಟೀವಿ ನೋಡ್ರಿ. ಇವತ್ತು ಭಾಳ ದಿನ ಆಯಿತು ಬಿಜಾಪುರಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ನಂದು ಕೆಲಸ ಇತ್ತು, ಹಾಗಾಗಿ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಇವತ್ತು ಹೊಂಟ್ರೂ ನಂದೇನು ಪರ್ಸ್ನಲಿ ಕೆಲಸ ಆಗಂಗಿಲ್ಲ, ಗೊತ್ತೈತಿ. ಹಾಗೆ ಇಲ್ಲಿ ಇದ್ರಾಗ ಹಾಡ್ಲಿಕತ್ತಾರಿ, ಗಾಡಿಯಲ್ಲಿ ಹಾಡ್ಕೊಂತ ಹೊಂಟಾರ. ಉತ್ತರ ಕರ್ನಾಟಕದ ನಿಜವಾದ ಜಾನಪದ ಹಾಡುಗಳಂದ್ರೆ ಇವು ನೋಡ್ರಿ. ಕೇಳ್ರಿ ನೀವು, ಹೆಂಗೆ ಅನಿಸ್ತೈತಿ, ಹೆಂಗೆ ಹಾಡ್ಯಾರಂತ ಕಮೆಂಟ್ ಹಾಕ್ರಿ. ಇತ್ತೀಚೆಗೆ ನಮ್ಮ ಅಬೇದು ಟೈಮ್ ಟೇಬಲ್ಲೇ ಎಲ್ಲ ಮಿಸ್ ಆಗಿಬಿಟ್ಟೈತ್ರಿ. ಮಲ್ಕೊಳ್ಳೋದು ರಾತ್ರಿ ಮಾಡಿ ಜಲ್ದಿ ಮಲ್ಕೊಂಡು ಸಲುವಾಗಿ ನಸಿಕ್ನಾಗ ಜಲ್ದಿ ಹೇಳಕತ್ತಾನ. ನಸಿಕ್ನಾಗ ಜಲ್ದಿ ಎದ್ದ ಸಲುವಾಗಿ ಮತ್ತು ಬೆಳಗ್ಗೆ ಜಲ್ದಿ ಮಲ್ಕೊಳಕತ್ತಾನ. ಗಾಡ್ಯಾಗ ಹೊಂಟಿವಿ, 8:30ಗೆ ಬಿಟ್ಟೆವು. 9 ಗಂಟೆ ಅಷ್ಟಿಗೆ ಮಲ್ಕೊಂಡು ಬಿಟ್ಟ, ಮತ್ತು ನಿದ್ದೆ ಮಾಡ್ಲಕತ್ತಾನ. SS ಹಾಸ್ಪಿಟ್ಲ್ ಕಡೆ ಹೈಸಿ ಕರ್ಕೊಂಡು ಬಂದ್ರು ಲಕ್ಸರಿ ಒಳಗೆ. ನೋಡ್ರಿ, ಹಾಲ್ ಅಂತೂ ಭಾಳ ದೊಡ್ಡದೈತಿ. ಹೇಮರೆಡ್ಡಿ ಮಲ್ಲಮ್ಮ ಅಂತೇನ ಐತಿ ಮದ್ವೆ ಹಾಲ್ ಹೆಸರು. ಇಲ್ಲಿ ಮ್ಯಾಲ್ಗಡೆ ದೇವಸ್ಥಾನ ಐತಿ, ಕೆಳಗಡೆ ಮದ್ವೆ ಮಂಟಪದ ಕೆಳಗಡೆ ಐತಿ. ಇಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡ್ಯಾರ. ನಾಷ್ಟ ಮಾಡಿದ್ರು, ನಾಷ್ಟ ಹಾಕ್ಲಿಕತ್ತಾರ.
ನಾಷ್ಟಕ್ಕೆ ಉಪ್ಪಿಟ್ಟ ಮತ್ತು ಕೇಸರಿ ಬಾತ್ ಮಾಡ್ಯಾರ. ಕೇಸರಿ ಬಾತ್ ಅಂದ್ರೆ ಶೀರಾ ಅಂತೀವಿ ನಾವು ಕೇಸರಿ ಬಾತ್ಗೆ. ನಾಷ್ಟ ಅಂತೂ ಮಾಡಿದೆವು. ಎಷ್ಟೇ ಬೇಕಾದಷ್ಟು ಅದು ಅಡುಗೆ ಜಾಸ್ತಿ ಮಾಡಿದ್ರು ಬೆಳಗ್ಗೆ ನಮ್ಗೆ ಹೋದ ತಕ್ಷಣ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಫಂಕ್ಷನ್ದಾಗ ನಾಷ್ಟ ಮಾಡೇ ಮಾಡ್ತಾರೆ. ಉಪ್ಪಿಟ್ಟ ಫಿಕ್ಸ್ ಇರ್ತೈತಿ. ಈಗ ಹೇಮರೆಡ್ಡಿ ಮಲ್ಲಮ್ಮನ ದರ್ಶನ ಮಾಡೋಣ ಅಂತ ಬರ್ರಿ. ದೇವಸ್ಥಾನದೊಳಗೆ ಹೊಂಟೀನಿ ನಾನು. ಈಗ ಅಭಿ ಹಾಂ ಚಂದ ಕಾಣಿಸ್ತೀವಿ ನೋಡಿ ಇವತ್ತು ಹಚ್ಕೊಂಡು. ಯಾದೀರಿ ಗೊತ್ತಿಲ್ರಿ. ಇದು ಹೇಮರೆಡ್ಡಿ ಮಲ್ಲಮ್ಮ ರೀ ದೇವ್ರಂದಿ. ನನಗೆ ಯಾದಿ ಅನ್ನಂಗಾಯ್ತು. ಹೇಮರೆಡ್ಡಿ ಮಲ್ಲಮ್ಮ. ಬಾ ಹಿಂದಿನ ದಿನನೇ ಬಂದಿರ್ತಾರಲ್ರಿ ಮದುಮಕ್ಳಿಗೆ ಹೆಣ್ಮಕ್ಳಿಗೆ ಕರ್ಕೊಂಡು. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ಮುಂಜಾನೆ ನಾವು ಬರೋತನ ಅಕ್ಕಿ ಕಾಳು ಹಾಕಿರ್ತಾರ, ತಾಳಿ ಇದೆಲ್ಲ ಕಟ್ಟಿರ್ತಾರ. ಈಗ ಬಂದಮೇಲೆ ದೈವದ ಅಕ್ಕಿ ಕಾಳು ಅಷ್ಟೇ ಇರ್ತೈತಿ. ಬಾಕಿ ನಾವು ನಾಷ್ಟ ಮಾಡಿಕೊಂಡು ಕೆಳಗಡೆ ಹೋದ್ರೈತೇಳಿ ಕರ್ಕೊಂಡು ಹೊಂಟಿನಿ ಅಭಿಗೆ. ಆದರೆ ಸುಮ್ಮ ಕೊಡವಲ್ಲಾಗ್ಯಾನ. ಇಲ್ಲಿ ಒಂದು ಸ್ವಲ್ಪ ದೊಡ್ಡದೈತಲ್ಲ ಆವರಣ, ಹಾಗಾಗಿ ಅವ್ನಿಗೆ ಭಾಳ ಚಂದ ಅನಿಸ್ಲಿಕ್ಕತ್ತದ. ನನ್ನ ಕೈ ಬಿಟ್ಟು ಓಡಾಡ್ಲಿಕ್ಕತ್ತಾನ. ಬ್ಯಾಡ ಅಂದ್ರೆ ಎಲ್ಲಿ ಕೇಳವಲ್ಲ. ಮದುವೆಯಾಗ ಕೊಡೋ ಭಾಂಡೆ, ಫ್ರಿಜ್ಜ, ಕೂಲರ ಎಲ್ಲ ಸಾಮಾನು ಈಗ ನಾವು ಬರಾಗ ನಮ್ಮ ಜೊತೆನೇ ಮುಂದೊಂದು ಗಾಡಿ ಮಾಡ್ಕೊಂಡು ತೊಗೊಂಡು ಬಂದಾರ. ಈಗೆಲ್ಲ ಜೋಡಿಸಿಡ್ಬೇಕು ನೋಡ್ರಿ. ಇಲ್ಲಿ ಫಸ್ಟಿಗೆ ಗಣೇಶ ಕೂತಾರ, ಭಜನೆ ಮಾಡ್ಲಕತ್ತಾರ. ಚಂದ ಕಾಣಿಸ್ಲಿಕ್ಕತ್ತದ ನೋಡ್ರಿ ಗಣೇಶನ ವಿಗ್ರಹಗಳು. ಸ್ಟಾರ್ಟಿಂಗ ವೆಲ್ಕಮ್ ಮಾಡ್ಕೊಳಕ್ಕೆ ಗಣೇಶನ ಮೂರ್ತಿ ಅದಾವು. ಇಲ್ಲಿ ಕೆಳಗಡೆ ಹಿಡಿದು ಮುಂದಕ್ಕೆ ಹೋಗಬೇಕು. ಮದ್ವೆ ಹಾಲು ಕೆಳಗೆ ಮಾಡ್ಯಾರ, ಊಟ ಮಾಡ್ಲಿಕ್ಕೆ ಮೇಲ್ಗಡೆ ಮಾಡ್ಯಾರ. ಚಂದ ಐತಿ. ಅದರ ಮದ್ವೆ ಹಾಲು ದೊಡ್ಡದೈತಿ. ಡ್ಯಾನ್ಸ್ ಮಾಡ್ಲಿಕ್ಕತ್ತಿದ್ದಾರೆ. ನಾನು ವಿಡಿಯೋ ಮಾಡ್ಕೋಬೇಕಂತ ಡ್ಯಾನ್ಸ್ ಮಾಡತ್ತಾನ. ನಾವು ಅಲ್ಲತ್ತೇಳಿ ಹಾಗೆ ನಿಂತುಬಿಟ್ಟ. ಗಾಬರಿ ಆಗಿಬಿಟ್ಟ. ನಾನು ಒಂದು ಫೋಟೋ ತಕ್ಕೋಬೇಕಂತಂದ್ರೆ ಚಂದಾಗಿ ನಿಂದಿರಲಿಲ್ಲ. ಚಂದಾಗಿ ಕಾಣಿಸ್ತಿತ್ತು. ಒಂದು ಫೋಟೋ ತೆಗಿಬೇಕಂತ ಅಂದ್ಕೊಂಡಿದ್ದೆ. ಫಂಕ್ಷನ್ಗೆಲ್ಲ ರೆಡಿ ಮಾಡ್ಯಾರ. ಮದುಮಕ್ಳಿಷ್ಟು ರೆಡಿ ಆಗಬೇಕಲ್ಲ, ಮೇಕಪ್ಪು ಸೀರೆ ಎಲ್ಲ ಉಟ್ಕೊಂಡು ವೇಟ್ ಮಾಡ್ಲಿಕ್ಕತ್ತೀವಿ. ಜಲ್ದಿ ಬರಲಿಲ್ಲ. 1.5 ತಾಸು ಕುಂತೇವೆ ನಾವು. ಅವ್ರದ್ದು ಹಿಂದಿನ ಶಾಸ್ತ್ರ ಹಿಂಗೆ ಮಾಡ್ಬಿಟ್ಟಾರಲ್ಲ, ಹಳದಿ ಶಾಸ್ತ್ರ, ಶಾಸ್ತ್ರ ಅದೆಲ್ಲ ಅದ್ರದ್ದೆಲ್ಲ ವಿಡಿಯೋ ಮಾಡಿದರು. ಅಲ್ಲಿ ವಿಡಿಯೋ ಪ್ಲೇ ಮಾಡ್ಲಕತ್ತಾರ. ಹಾಗಾಗಿ ಅದು ವಿಡಿಯೋ ನೋಡ್ಕೊಂತ ಕೂತೆವು. ಯಾಕಂದ್ರೆ ಹಿಂದಿನ ದಿನ ಆಗಿರ್ತೈತಿ ಶಾಸ್ತ್ರ ಎಲ್ಲ, ನಾವು ನೋಡಿರಲ್ಲ. ಆಮೇಲೆ ಅವ್ರು ಮದುಮಕ್ಳು ಬರತನ ಮಂದಿಗೂ ಬೇಸರ ಆಗ್ತೈತಿ ಎಷ್ಟೊತ್ತನ ಮಾಡ್ತಾರೆ ಅಂತೇಳಿ. ಹಾಗಾಗಿ ಹಿಂದಿನ ವಿಡಿಯೋ ಹಾಕಿದ್ರು. ಅದೇ ವಿಡಿಯೋ ನೋಡ್ಕೊಂತ ಕೂತಿದ್ದೆವು ನಾವು. ಈಗ ಅದೊಂದು ಮದುವೆಗಿಂತ ಮುಂಚೆ ಫ್ರೀ ವೆಡ್ಡಿಂಗ್ ಶೂಟ್ ಅನ್ನು ಮಾಡ್ತಾರಲ್ಲ, ಅದ್ರದ್ದು ವಿಡಿಯೋ ಹಾಕಿದ್ರು. ಫಸ್ಟು ಅದನ್ನು ನೋಡಿದೆವು. ಇದು ಮನೆಯಲ್ಲಿ ಒಳಕಲ್ ಪೂಜೆ, ಆಮೇಲೆ ಶಾಲ್ ಹೊಚ್ಚೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಒರಿಜಿನಲ್ ಹಾಗೆ ಹಾಕಿದ್ನಂದ್ರೆ ನನಗೆ ಕಾಫಿ ರೇಟ್ ಬರ್ತೈತಿ. ಹಾಗಾಗಿ ನಾನು ಇಲ್ಲಿ ಎಡಿಟ್ ಮಾಡಿ ಇನ್ಶಾರ್ಟ್ದಾಗ ಬ್ಯಾರೇದು ಹಾಕಿರ್ತೀನಿ ಸಾಂಗ್. ಶೂಟ್ ಮಾಡಿದ್ರೆ ಚಂದ ಅನ್ಸಂಗಿಲ್ಲ, ಹಾಗಾಗಿ ಬ್ಯಾರೇದ ಅಪ್ಲೈ ಮಾಡ್ತೀನಿ.
ಹಿಂದಿನ ದಿನ ಮನೆಯಲ್ಲಿ ಏನು ಕಾರ್ಯಕ್ರಮಗಳು ಶಾಸ್ತ್ರಗಳು ಮಾಡೋದಲ್ಲ ಅದೊಂದಿರೋದು. ಇಲ್ಲಿ ಮದುವೆ ಮಂಟಪಕ್ಕೆ ಬಂದು ಎಂಟ್ರಾಗಿ ಇಲ್ಲಿ ಕಾರ್ಯಕ್ರಮ ಏನೇನು ಮಾಡ್ಯಾರ ಹಿಂದಿನ ದಿನ ಮತ್ತು ರಾತ್ರಿ ಎಲ್ಲ ಅದು ಪೂರ್ತಿಯಾಗಿ ವಿಡಿಯೋ ಮಾಡ್ಯಾರ. ಅದೇ ವಿಡಿಯೋ ನೋಡ್ಕೊಂಡು ಕುಂತೀವಿ. ರಿಂಗ್ ಬದಲಾಯಿಸಿದ್ರೆ ಕುಂತೀವಿ. ಎಂಗೇಜ್ಮೆಂಟ್ನು ಹಿಂದಿನ ದಿನವೇ ಆಗೈತಿ. ಈಗ ಮದುವೆ ಸಿಂಪಲ್ ಆಗಾಗ್ತು ಗ್ರ್ಯಾಂಡ್ ಆಗಾಗ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆದ್ರೆ ಮದುವೆಗೆ ಏನು ಬಂದಿರ್ತಾರಲ್ಲ ಅವ್ರಿಗೆ ಊಟ ಮತ್ತು ನೀರಿನ ವ್ಯವಸ್ಥೆ ಬಂದವರಿಗೆ ತಿಂಡಿ ಊಟ ಮಾಡಿದ್ರೆ ಇಷ್ಟು ಕೇಳ್ತಾರಲ್ಲ ಅದೇ ಭಾಳ ಖುಷಿ ಆಗ್ತದೆ. ಅದನ್ನೇ ಭಾಳ ಚಂದ ಹೇಳ್ಕೊಂತಾರೆ. ಇಲ್ಲಿ ಹಾಗೆ ಐತಿ, ಮಸ್ತ್ ಮಾಡಿದ್ರು. ಅಡುಗೆನೂ ಚಲೋ ಮಾಡಿದ್ರು, ಯಾವುದು ಅಸ್ತವ್ಯಸ್ತ ಆಗಲಿಲ್ಲ. ಊಟ ನೀರು ಎಲ್ಲನೂ ಚೆಂದಿತ್ತು. ಮದುವೆ ಹಾಲು ದೊಡ್ಡದೈತಲ್ಲ ಹಾಗಾಗಿ ಭಾಳ ಗದ್ದಲ ಅಡುಗೆ ಅನ್ಸಂಗಿಲ್ಲ. ಇಲ್ಲಿ ಡ್ರೋನ್ ಮುಖಾಂತರ ವಿಡಿಯೋ ಶೂಟ್ ಮಾಡ್ಲಿಕತ್ತಾರ. ನಮ್ಮ ಅಭಿದು ಏನೋ ಹಕ್ಕಿ ಹಾರ್ಕೋತ ಹೊಂಟದ ತಿಳಿಕೆಂದ್ರೆ ಗಾಬರಿಯಾಗಿ ನೋಡ್ಲಕತ್ತಾನ. ಆಮೇಲೆ ಫಸ್ಟ್ ಸಾರಿ ನೋಡ್ಲಿಕತ್ತಾರ ಇದೇನಂತೇಳಿ ಅರ್ಥ ಆಗಲಿಲ್ಲ. ಇದೇನು ಬಿಟ್ಟಾರ ಅಂತೇಳಿ ನೋಡ್ಲಕತ್ತೀರಿ. ವಿಡಿಯೋ ಮಾಡ್ಲಿಕತ್ತಾರ. ಹಾಗೆ ಹಿಂದೆ ಮೊದಲು ಮಾಡಿದ ವಿಡಿಯೋಗಳೆಲ್ಲ ಇಲ್ಲಿ ಪ್ಲೇ ಮಾಡ್ಲಿಕತ್ತಾರ. ಫೋಟೋಶೂಟ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ದೆಲ್ಲ ಚಂದ ಮಾಡ್ಯಾರ. ವಿಡಿಯೋ ಮತ್ತು ಫೋಟೋ ಅಂತೂ ಮಸ್ತ್ ತೆಗ್ದಾರ. ಫೋಟೋ ಮತ್ತು ವಿಡಿಯೋ ಶೂಟಿಂಗ್ ಮಾಡಿದವರು ಬಿಜಾಪುರದವ್ರೆ ಅಂತ ಅವ್ರದ್ದು ಸ್ಕ್ರೀನ್ ಮ್ಯಾಗ ತೋರಿಸ್ಲಿಕತ್ತಾರ ನೋಡಿರಿ. ಅವ್ರ ಫೋನ್ ನಂಬರು ಮತ್ತು ಅವ್ರದ್ದು ಅಡ್ರೆಸ್ ಎಲ್ಲ ಯಾರು ಇದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡ್ಬೋದು ನೀವು ಇಲ್ಲಿ ನನಗೆ ಒಂದು ಸ್ವಲ್ಪ ಕ್ಯಾಮ್ರಾದಾಗ ಸರಿ ಕಾಣಿಸಲ್ಲಾಗೈತಿ. ಬರ್ಲಿಕತ್ತಾರ ಈಗ ಮದುಮಕ್ಕಳು. ಮದುವೆ ಮುಗ್ದೈತಿ, ರೆಡಿಯಾಗಿ ಬರ್ಲಿಕತ್ತಾರ. ನೋಡಲ್ಲಿ ಪಾಪಗಳು ಅಪ್ಪಗಳು ಇದಕ್ಕಿಂತ ಮುಂಚೆ ಅಕ್ಕಿ ಕಾಳ ದೇವ್ರದ್ದು ಅಕ್ಕಿ ಕಾಳು ಆಗ್ಯಾವ್ರಿ. ಈಗ ದೈವದ್ದು ಅಂದ್ರೆ ಈಗಾಗಲೇ ದೇವ್ರ ಮುಂದೆ ಏನು ತಾಳಿ ಏನು ಕಟ್ಟೋದಿರ್ತೈತಲ್ಲ ಅದು ಮುಗ್ದೈತಿ. ಈಗ ಅಕ್ಷತೆ ಕೊಟ್ಟಾರ, ಮಂತ್ರ ಓದ್ಲಕತ್ತಾರ, ಅಕ್ಷತೆ ಹಾಕೋದಷ್ಟು ಬಾಕಿ.
ಇಲ್ಲಿ ಬಾಂಡೆ ಸಾಮಾನು ಎಲ್ಲ ಹಚ್ಚಾರ ನೋಡ್ರಿ. ಮದುವೆ ಟೈಮ್ನಲ್ಲಿ ಹೆಣ್ಮಕ್ಳಿಗೆ ಕೊಡೋ ವಸ್ತುಗಳು ಇವೆಲ್ಲ ನಮ್ಮ ಕಡೆ ಜಾಸ್ತಿ ಕೊಡ್ತಾರೆ. ಎಲ್ಲ ಹಚ್ಚಿ ಜೋಡಿಸಿ ಇಟ್ಬಿಟ್ಟಾರ, ಸುರುಗಿ ಸಾಮಾನು ಮತ್ತು ಬಾಂಡೆ ಅದೆಲ್ಲ. ನಾನು ಅಬಿಗೆ ಹೊತ್ಕೊಂಡು ಊಟಕ್ಕೆ ಹೊಂಟೀನಿ. ಅಷ್ಟು ಜನ ಒಮ್ಮೆ ಎದ್ರಂದ್ರೆ ನಮ್ಮ ಅಬಿ ಪಾಳ್ಯದಾನಿತ್ತು, ಊಟ ಮಾಡಿಸ್ಕೊಡಂಗಿಲ್ಲ. ಹಾಗಾಗಿ ಅಲ್ಲಿದು ಲಗ್ನ ಮುಗಿಸ್ಕೊಂಡು ಮೇಲ್ಗಡೆ ಹಾಲಿಗೆ ಬಂದೀನಿ ನಾನಿಲ್ಲಿ ಊಟ ಮಾಡಲ್ಲಿ. ಈಗ ಅಲ್ಲಿ ತಾಟುಗಳೆಲ್ಲ ಇಟ್ಟಾರ. ಆಮೇಲೆ ಅದ್ರ ಜೊತೆ ಟಿಶ್ಯೂ ಪೇಪರ್ ಇಟ್ಟಾರ, ತೊಳೆದಿಟ್ಟಾರ ತಾಟ, ಆದರೂ ಟಿಶ್ಯೂ ಪೇಪರ್ ಇಟ್ಟಾರ ಅದ್ರ ಜೊತೆ. ಆಮೇಲೆ ಇಲ್ಲಿ ಬೀಟ್ರೂಟ, ಕ್ಯಾರೆಟ್ ಮತ್ತು ಮೆಂತಿ ಪಲ್ಯ, ಇನ್ನೊಂದು ಸೌತೆಕಾಯಿ ಇವೆಲ್ಲ ಕಟ್ ಮಾಡಿ ಇಟ್ಟಾರ. ಮತ್ತು ಉಪ್ಪಿನಕಾಯಿನೂ ಇಟ್ಟಾರ. ನಮ್ಗೆ ಎಷ್ಟು ಅವಶ್ಯಕತೆ ಬೇಕು ಅಷ್ಟು ನಾವೇ ಹಾಕೊಳ್ಳೋದು, ಇಲ್ಲಿ ಯಾರು ಹಾಕೋಂಗಿಲ್ಲ. ಯಾಕಂದ್ರೆ ಎಲ್ಲ ಭಾಳ ಜನ ಆತಲ್ಲ, ಒಬ್ರಿಗೊಬ್ರಿಗೆ ಹಾಕೋದಾಗಂಗಿಲ್ಲ ಅಂತೇಳಿ ಕಟ್ ಮಾಡಿಟ್ಟಾರ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಆಮೇಲೆ ಇಲ್ಲಿ ಎಲ್ಲ ಹಾಕ್ಕೊಂಡು ಆ ಕಡೆ ಅಡುಗೆ ಮಾಡಿಟ್ಟಿದ್ದು ಜೋಡಿಸಿಟ್ಟಾರಲ್ಲಿ ಹಾಕ್ಲಿಕ್ಕೆ, ಅಲ್ಲಿ ಹಾಕ್ತಾರೆ. ಇಲ್ಲಿ ಉಪ್ಪಿನಕಾಯಿ ಹಾಕ್ಕೊಳಕತ್ತೀನಿ ನಾನು. ಇಲ್ಲಿ ಇದನ್ನು ಹಾಕ್ಕೊಂಡು ಅಲ್ಲಿ ಊಟಕ್ಕೆ ಹೋಗಬೇಕು ತಗೊಂಡು. ಏನು ಭಾಳ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಹಾಕ್ಕೊಳಕತ್ತೀನಿ. ಆಮೇಲೆ ಎಲ್ಲ ತಾಟ್ನಾಗೆಲ್ಲ ಹೆಚ್ಚು ಮಾಡಿರೋದು ಆಗ್ಬೇಕು ಅಂತೇಳಿ ಇಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅಭಿ ನನಗೆ ಊಟ ಮಾಡಿಸ್ಕೊಡಂಗಿಲ್ಲ, ಹಾಗಾಗಿ ಬರೀ ಒಂದು ಸಾರಿ ಹಾಕ್ಕೊಂಡು ಬಂದು ಊಟ ಮಾಡಿ ಎದ್ದು ಹೋಗ್ಬೇಕಂತ ಅಂದ್ಕೊಂಡಿನಿ ನಾನು. ರೊಟ್ಟಿನೂ ಮಾಡ್ಯಾರಿ, ರೊಟ್ಟಿ ಹಾಕೊಳ್ಳಿಲ್ಲ ನಾನು. ಮೊದಲೇ ಇದೇ ಉಣಿಸ್ಕೊಡಂಗಿಲ್ಲ ನನ್ನ ಮಗ, ಅಲ್ಲಿ ಇಲ್ಲಿ ಓಡಾಡ್ಲಕತ್ತಾನ. ಹಾಗಾಗಿ ರೊಟ್ಟಿಯಲ್ಲಿ ಹಾಕ್ಸ್ಕೊಳತ್ತೆ, ಬರೀ ಚಪಾತಿ ಹಾಕ್ಸ್ಕೊಂಬಂದೆ. ಮತ್ತು ರಸಗುಲ್ಲ ಐತಿ, ಕೋಲ್ಡ್ ರಸಗುಲ್ಲ. ಆಮೇಲೆ ಬುಂದೇದು ಉಂಡೆ ಅದು ತಿಳ್ಕೊಂಡಿದ್ದೆ ನಾನು. ಅದು ಚೌಕಾಗೆ ಮಾಡ್ಯಾರ, ಬುಂದೇದು ಉಂಡಿನಿ, ಬಟ್ ಚೌಕಾಗೆ ಇದ್ರಗತ್ಲೆ ಸೇಮ್ ಇದು ಕಾಣಿಸ್ಲಕತ್ತೈತಿ, ಮೈಸೂರು ಪಾಕ್ ಥರ. ಫಸ್ಟ್ ನಾ ಮೈಸೂರು ಪಾಕ್ ಅಂದ್ಕೊಂಡಿದ್ದೆ. ಇಂತೆ ಅಪ್ಪ ಬಜ್ಜಿ ತಿನ್ನು, ಬಜ್ಜಿ ತಿನ್ನು. ಎಲ್ಲ ಮುಗಿಸ್ಕೊಂಡು ಕುಡಿ ಮಸಾಲೆ ಮಜ್ಜಿಗೆ ಕುಡಿ ಕೊಡ್ತೀನಿ. ಕುಡಿ ಅಂತ ಆಮೇಲೆ ಬಜ್ಜಿ ಊಟ ಮಾಡಲಿಲ್ಲ. ಅಭಿ ಭಾಳ ಓಡಾಡ್ಲಿಕ್ಕತ್ತನ್ರಿ. ನನಗೆ ಒಂದು ತುತ್ತು ತಿನ್ನೋದು ಅವ್ನಿಗೆ ಹೇಳ್ಕೊಂಡು ಬರೋದು ಇದೇ ನಡೆದೈತಿ ನನಗೆ. ಅದೇನು ಹಾಕ್ಸ್ಕೊಂಡು ಬಂದಿದ್ದೆನಲ್ಲ ಫಸ್ಟ್, ಅದಷ್ಟೇ ಹಾಕ್ಕೊಂಡು ಉಂದ್ಬಿಟ್ಟೆ ನಾನು. ಬರೋದನ್ನ ಫಸ್ಟ್ ಶಿರಾ ಮತ್ತು ಉಪ್ಪಿಟ್ಟು ಬೇರೆ ತಿಂದಿದ್ದೆವು, ಹಸಿವು ಅಷ್ಟೊಂದೇನು ಇರಲಿಲ್ಲ. ನೋಡ್ರಿ ಇಲ್ಲಿ ನನ್ನ ಮಗ ಹೆಂಗೆ ಓಡ್ಲಿಕ್ಕತ್ತಾನ. ಒಟ್ಟು ಇದು ಜಾಗ ಬಿಟ್ಟೆಲ್ಲೂ ಬರ್ಲಿಕ್ಕೆ ತಯಾರಿಲ್ಲ, ಕರ್ಕೊಂಡು ಹೋಗ್ಲಿಕ್ಕತ್ತ ಒಲ್ಲೆಲ್ಲಕತ್ತಾನ, ಇಲ್ಲೇ ಆಟ ಆಡ್ತೀನಿ ಅಂತಾನ. ದಾಂಧಲೆ ಭಾಳ ನಡೆದೈತಿ ನನ್ನ ಮಗಂದ. ಹಾಂ ಫೋಟೋ ಅದು ಫೋಟೋ ನಡಿ ಮುಂದೆ ಗಾಡಿ ನೋಡ್ಕೊತ ಏನು ನೋಡ್ತಾನೆ ಹೇಳ್ಬಿಡ್ತಾನೆ. ಬಾ ಏನು ಉಂಡಿ 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 ಏನು ಉಂಡಿ ಅಲ್ಲೇ ಖಾರ ಉಂಡಿ. ಮತ್ತೆ ಅನ್ನ ಅನ್ನ ಉಂಡತ್ತವ ಅನ್ನ. ಹಾಂ ಕೆಂಪಂದೇ ರೀ. ಓಕೆ, ಈ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಈ ಮದುವೆ ಸಮಾರಂಭದ ವಿಡಿಯೋ ಹೆಂಗೆ ಅನಿಸ್ತು ನಿಮ್ಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಮುಂದಿನ ಬ್ಲಾಗ್ದಾಗ ಸಿಗ್ತೀನಂತ. ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ, ಆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿರಿ. ನಮ್ಮ ವಿಡಿಯೋ ಜಲ್ದಿ ಬಂದು ತಲುಪ್ತಾವೆ. ಹೀಗೆ ಸಪೋರ್ಟ್ ಮಾಡಿರಿ. ನನಗಿನ್ನೂ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ.
ವಾಚ್ ಅವರ್ ಕಂಪ್ಲೀಟ್ ಆಗ್ತೈತಿ. ಈ ವಿಡಿಯೋ ಬಂದು ರವಿವಾರದಿಂದ ಐತಿ. ಈಗ ಸೋಮವಾರ ದಿನ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಲೇಟ್ ಆಗ್ತೈತಿ. ಲೇಟಾಗಿ ಬಂದು ತಲುಪ್ತೈತಿ. ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ನೋಡಿರಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.